ನಮ್ಮ ಹುಲಿ ಬಿಡಲ್ಲ. ನಮ್ಮ ಕನಕಪುರದ ಬಂಡೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಬಂಡೆ ಮಡಗ ಡೈಮಂಡ್ ಮಾಡೋದು ಒಂದೇ ಸಲ ಡಮಾರು. ಎಸ್, ನಾವು ಇವಾಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ಗಲಾಟೆ ನಡೀತಾ ಇದೆ, DK ವರ್ಸಸ್ SDK, ರೈತರು ವರ್ಸಸ್ ರೈತರು ನಡೀತಾ ಇದೆ. ಆದರೆ ಸುಮಾರು 80% ಜನ ನಾವು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂತ ಕೆಲವರು ಹೇಳಿದ್ರೆ, ಆದರೆ 20% ಜನ ನಾವು ಒಪ್ಕೊಂಡಿದ್ವಿ ಅಂತಲೂ ಕೂಡ ಹೇಳ್ತಾ ಇದ್ರು. ಇದಾದ ಎಷ್ಟು % ಜನ ಒಪ್ಕೊಂಡಿದ್ರೆ ಒಂದು ಪಟ್ಟಿ ಬಿಡುಗಡೆ ಮಾಡಿ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಇವಾಗ ನಾವು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ವಿ ಅಂತ ಇವತ್ತು ಕೂತಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ವಿ. ಸರ್ ಹೇಳಿ ಸರ್, ನಾನು ಜಯರಾಮ್, ನಾನು ಹೊಸೂರು. ಈಗ ಭೂಮಿ ಕೊಡೋಕ್ಕೆ ನಾವು ಒಪ್ಕೊಂಡು ಎಲ್ಲ ಆಗಿದೆ. ನಾವು ಅಲ್ಲಿ ಏನು ಮಾಡ್ತಿದ್ರು, ರೈತರುಗಳು ಭೂಮಿ ಕೊಟ್ಟು 10 ಜನ ಇಲ್ಲ ಅಂತ ವಾದ ಮಾಡ್ತಿದ್ರು. ಆ ವಾದ ಮಾಡ್ತಿರೋದಕ್ಕೆ ಇವತ್ತು ಇಲ್ಲಿರೋರೆಲ್ಲ ಪಾನಿದ್ದಾರೆ, ಬೇರೆ ಯಾರಿಲ್ಲ. ಇಲ್ಲಿರೋರೆಲ್ಲ ರೈತರೇ, ಎಲ್ಲಿಂದ ಬಂದವರಲ್ಲ. ಈಗೇನು ಅಕ್ಕೋದಲ್ಲಿ ಇದ್ದೀವೋ ಎಲ್ಲ ಅದೇ ರೈತ. ಯಾರು ಇವಾಗ ನೀವು ಪಾನಿ ತರಿಸೋದು ಎಲ್ಲ ನಾವು ಪಾನಿ ತರಿಸ್ಬಿಡ್ತೀವಿ. ಎಲ್ಲರ ಹತ್ರ ಇದೆ, ಎಲ್ಲ ವ್ಯವಸಾಯದವ್ರು ಇಲ್ಲಿ. ನಾನು ವ್ಯವಸಾಯದವ್ರೇ. ನಾನು ಸುಮ್ಮನೆ ಹೇಳೋದು ಎಷ್ಟು ಜನ ಅವರು ಎಷ್ಟು ಜನ ಇಲ್ಲ ಅಂತ. ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ನಾವೀಗ. ಭೂಮಿ ಕೊಡಕ್ಕೆ ಒಪ್ಕೊಂಡಿದ್ವಿ, ನಮ್ಮ ಹತ್ರ ಸ್ಟ್ರೆಂತ್ ಇದೆ, ನಾವೆಲ್ಲ ಜನ ಇದೀವಿ. ಹೌದು, ನಾವು ಭೂಮಿ ಕೂಡ ಒಪ್ಕೊಂಡಿದ್ದೀವಿ. ಮತ್ತೆ ಇದು ಏನಾಯ್ತು ಅಂತಂದ್ರೆ ಸುಮಾರು 20-21 ವರ್ಷ ಆಯ್ತು. ಈ ಜೂನ್ ರೆಡ್ ಜೂನ್ ಅಂತ ಮಾಡ್ಬಿಟ್ಟು ಈ ಕಡೆಗೆ ಸಾಯುವಂಗೂ ಇಲ್ಲ, ಈ ಕಡೆ ಬದುಕುವಂಗೂ ಇಲ್ಲ. ಈ ಕಡೆ ಸಾಯುವಂಗಿಲ್ಲ, ಬದುಕುವಂಗೂ ಇಲ್ಲ. ಬ್ಯಾಂಕಿಗೆ ನಾವು ಪ್ರಾಣಿ ತಗೊಂಡು ಕೊಟ್ಟರೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅಷ್ಟೇ. ಆ 1 ಲಕ್ಷ ರೂಪಾಯಿ ಸಾಲ ಮಾಡಿ ನಾವು ಬೆಳೆ ಬೆಳೆದ್ರೆ ಕೇಳೋರೇ ಇರಲ್ಲ ನಮ್ಮ ಬೆಳೆಗಳನ್ನ. ಆ 1 ಲಕ್ಷ ರೂಪಾಯಿ ನಾವು ತೀರ್ಸೋಕ್ಕೆ ಆಗಲ್ಲ ಬ್ಯಾಂಕಲ್ಲಿ. ನಾವು ಇವಾಗ ಮ್ಯಾಂಗೋ, ಇವಾಗ ನಮ್ಮ ರಾಜಣ್ಣವರು 22 ಎಕರೆ ಮ್ಯಾಂಗೋ 12 ರೂಪಾಯಿ kg. ಕೇಳೋರೇ ಇಲ್ಲ, 12 ರೂಪಾಯಿ kg. ನಾವು ತಗೊಂಡು ಹಾಕಿದ್ರೆ ಮಾರ್ಕೆಟ್ಗೆ. ಬಾಳೆ 8 ರೂಪಾಯಿ kg ಇವಾಗಿದೆ. ಇವಾಗ ಏನು ಸ್ವಲ್ಪ ರೇಟ್ ಜಂಪ್ ಆಗಿದೆ. ನಮ್ದು ಹೋದ ವರ್ಷ 16,000 ಇತ್ತು. ನಮ್ಮ ರಾಜಣ್ಣವ್ರದ್ದು ಅದೇ ರೇಟ್ ಇರಲ್ಲ. 8 ರೂಪಾಯಿ ಕೊಟ್ಟಿದ್ದೀವಿ, 8 ರೂಪಾಯಿ ಕೊಟ್ಟಿದ್ದೀವಿ. ಖರ್ಚು ಮಾಡಿದ್ದೀವಿ. 20 ಲಕ್ಷ ಖರ್ಚು ಮಾಡಿದ್ದೀವಿ 2 ಎಕರೆಗೆ. 2 ಎಕರೆ 20 ಲಕ್ಷ ಖರ್ಚು ಮಾಡಿದ್ದೀವಿ. ಅಷ್ಟು ನಾವು ಡೋಸು ಮಾಡಿಸ್ಬಿಟ್ಟಿದ್ದೀವಿ. ಆಗಿಲ್ಲ. ಕಷ್ಟಪಟ್ಟರು ಕೂಡ ಬೆಳೆ ಬಂದ್ರೂ ಕೂಡ ಕೈಗೆ ರೇಟ್ ಸಿಗಲ್ಲ. ಆ ರೇಟ್ ಸಿಕ್ಕಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಹೇಳಿ. ಈಗ ನಾವು ನಮ್ಗೆ 2.5 ಕೋಟಿ ಅವ್ರು ಕೊಡ್ತಾವ್ರೆ. 2.5 ಕೋಟಿ ಮುಖ್ಯ ಅಲ್ಲ ನಮ್ಗೆ 2.5 ಕೋಟಿ ಮುಖ್ಯ ಅಲ್ಲ. ನಾವು ನಮ್ದು ಏನಿದೆಯೋ 50-50 ನಾವು ಶೇರ್ ಹೋಗ್ತಾ ಇದ್ದೀವಿ. ನಾವು ದುಡ್ಡು ಇಸ್ಕೊಳ್ಳಲ್ಲ. 50-50 ಶೇರ್ ಹೋಗ್ತಾ ಇದ್ದೀವಿ. ಪಾಪ ಅರ್ಧ ಎಕರೆ ಹತ್ಕೊಂಡಿರೋರು ಅವ್ರ ಪಾಪ ಏನು ಜೀವನಗಳು ಮಾಡ್ಕೋಬೇಕು, ಮುಂದೆ ಬದುಕು ಕಟ್ಕೋಬೇಕು, ಅವ್ರೇನೋ ಮಾಡ್ಕೋತಾರೆ. ಇವತ್ತು ಇವರು ಹಿಂದುಳಿದವ್ರಿಗೆ ಇವ್ರ ನಮ್ಮ ಜಮೀನು ಪಕ್ಕ ಅವ್ರ ಜಮೀನು, ನನ್ನ ಜಮೀನು ನಾನು 1 ಕೋಟಿ ಮಾರಿದ್ರೆ ಅವ್ರು 10 ಲಕ್ಷ ಕೇಳಲ್ಲ, ತಗೊಳ್ಳಲ್ಲ. ಏನಾಗಬೇಕು ಅವರು? ನಮ್ಮ ಥರನೇ ಮಕ್ಳುಗಳು ಇರ್ತಾರೆ. ಅವ್ರಿಗೂ ಮಕ್ಳುಗಳವ್ರೆ. ಇವಾಗ ಮದುವೆ ಮಾಡಬೇಕು, ಸ್ಕೂಲ್ಗೆ ಓದಿಸ್ಬೇಕು. ತಂಗೆ ಅವತ್ತು ಆಗಿಲ್ಲ, ತಂಗಿಯದ್ರ ಮದುವೆ ಮಾಡಬೇಕು, ಅವ್ರ ಮಕ್ಕಳು ನೋಡಬೇಕು. 10 ಲಕ್ಷ ಮಾರ್ಬಿಟ್ಟು ಏನು ಮಾಡ್ತಾರೆ ಹೇಳಿ? ಈಗ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಇದು ಅಂತ ಸರ್? ಎಲ್ಲಿಗೂ ಹೋಗಿಲ್ಲ. ಈಗ ಆದಿ ಆಗ್ತದೆ. ನಮ್ಮ ಹುಲಿ ಬಿಡಲ್ಲ. ನಮ್ಮ ಕನಕಪುರದ ಬಂಡೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಬಂಡೆ ಮಡಗ ಡೈಮಂಡ್ ಮಾಡೋದು ಒಂದೇ ಸಲ ಡಮಾರು. ಈಗ ನಿಮ್ಮ ಕನಕಪುರ ಬಂಡೆಗೆ ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ, ಒಂದು ಪಟ್ಟಿ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಕುಮಾರಸ್ವಾಮಿ ಅವರು. ಆ ಪಟ್ಟಿಯನ್ನು ಬಿಡುಗಡೆ ಆಗುತ್ತಾ? ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಬಂದು ಕೇಳಿದಾರ ಯಾರು? ಈಗ ಮೊನ್ನೆ ಒಂದು 7 ಜನ ಕೊಟ್ಟರು, ಆಮೇಲೆ ಒಂದು 11 ಜನಕ್ಕೆ ಚೆಕ್ ಎಲ್ಲ ಕೊಟ್ಟರು. ಸೊ ಹಾಗೇನೆ ಎಷ್ಟು ಜನ ಒಪ್ಕೊಂಡಿದ್ದಾರೆ ಭೂಮಿನ ಖರೀದಿ? 30 ಕೋಟಿ ಕೊಟ್ಟಿದ್ದಾರೆ ಟೋಟಲ್. 30 ಕೋಟಿ ನೆನ್ನೆವರೆಗೂ ಬಿಡುಗಡೆ ಆಗಿರೋದು. 10,000 ಎಕರೆಯಿಂದ 30 ಕೋಟಿ ದೊಡ್ಡ ವಿಚಾರ ಅಲ್ಲ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ? ಆಗಿರೋದು 518 ಎಕರೆ ಅಷ್ಟೇ 6 ಆಗಿರೋದು. ಅವ್ರಿಗೆ ಅಲ್ಲಿಗೆ 60% ಅಮೌಂಟ್ ತಗೊಬಿಟ್ಟವ್ರೆ ಅವರು. 60% ಅಮೌಂಟ್ ತಗೊಬಿಟ್ಟವ್ರೆ. ಇನ್ನು 20% ಅದೇ ಅಲ್ಲ ಅಷ್ಟೇ. ಈ ನಮ್ದು ಇವಾಗ ನಮ್ದು ಹೊಸೂರು ಸರ್ವೆ ನಂಬರ್ 2500 ಎಕರೆ ಹೊಸೂರು ಸರ್ವೆ ನಂಬರು. ಆ 2500 ಎಕರೆಗೆ ಈ ಸೋಮವಾರ 6 ಆಗುತ್ತೆ. 1500 ಎಕರೆ 1,000 ದುಡ್ಡು ತಗೋತೀವಿ. 1500 ಎಕರೆ 1,000 ದುಡ್ಡು ತಗೋತೀವಿ. ಆಯ್ತಾ? 500 ಎಕರೆಗೆ ಒಂದೇ ಸಲ ದುಡ್ಡು ಬರುತ್ತೆ. ಆಯ್ತಾ? ಇನ್ನು ಮಿಕ್ಕಿದ್ದು ನಾನು ಒಂದು 500 ಎಕರೆ ಎಲ್ಲ ಔಟ್ಸೈಡು, ಎಲ್ಲ ಔಟ್ಸೈಡ್ ನೋಡ್ದು ಅವರೆಲ್ಲ ಒಪ್ಕೊಬಿಟ್ಟವ್ರೆ.
ಈಗ ನೀವು ಒಪ್ಪಿಗೆ ಕೊಟ್ಟಿದ್ದು ಬಲವಂತಕ್ಕಲ್ಲ ನಿಮ್ಮ ಇಲ್ಲ ನಮ್ಮ ಸ್ವಯಂ ಜೊತೆ ಒಪ್ಪಿಕೊಡು ಬಲವಂತ ಯಾಕೆ ಮಾಡ್ತಾರೆ ಅದು ನನ್ನ ಇಷ್ಟ. ಫೋನಲ್ಲಿ ಏನೋ ಮಾತಾಡಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನೀವು ದುಡ್ಡು ಕೊಟ್ಟು. ಎಲ್ಲ ನಾವು ಕನ್ವಿನ್ಸ್ ಬೇಕಾಗಿಲ್ಲ ನಮಗೆ. ನಾವು ಸ್ವಯಂಜಿತವಾಗಿ ಬಂದಿರೋದು. ನಮ್ದು ನಮ್ಮ ತಮ್ಮದು ಸೇರಿ 20 ಎಕರೆ ಇದೆ. 20 ಎಕರೆ ಇದೆ. ನಾವೆಲ್ಲ ಸೇರಿ ಅಂದ್ರೆ ಎಷ್ಟು ಕೋಟಿ ಸಿಗುತ್ತೆ? ನಮ್ಮ ಕೋಟಿನ ಬೇಡ ಸರ್ ನಮಗೆ, ಎಲ್ಲ ಲ್ಯಾಂಡ್ ಶೇರು. ನಮ್ಮ ಡೆವಲಪ್ಮೆಂಟ್ ದೃಷ್ಟಿಯಾಗಿ ನಮಗೆ ತೆಂಗಿದೆ, ಮಾವು ಇದೆ, ಪೈಪ್ಲೈನ್ ಇದೆ, ರೇಷ್ಮೆ ಮನೆ ಇದೆ, ಉಳು ಮನೆ ಇದೆ, ಎಲ್ಲ ಇದೆ, ಬಾವಿ ಇದೆ. ಅದೇ ಸರ್ ನಮ್ಗೆ ಇದೆಲ್ಲ ಮಾರ್ಬಿಟ್ಟು ಎಲ್ಲಿ ಹೋಗ್ತೀರಾ? ಎಲ್ಲ ಇರ್ತೀವಿ. ಬೇಕಾದಷ್ಟು ಬಿಸ್ನೆಸ್ಗಳಲ್ಲಿ ಬುದ್ಧಿ ಒಂದಿದ್ರೆ ಬಿಸ್ನೆಸ್ ಬೇಕಾದ್ರೆ ಮಾಡ್ಬೋದು ಇಲ್ಲಿ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಾನು ಬೈರಮಂಗಲಕ್ಕೆ ಬರ್ತೀನಿ, ರೈತರ ಮುಂದೆ ಚರ್ಚೆ ಮಾಡೋಣ, ಯಾಕೆಂದ್ರೆ ರೈತರು ಯಾರು ಕೊಡೋಕೆ ಒಪ್ಕೊಂಡಿಲ್ಲ, ಒಂದು 8% ಜನ ಮಾತ್ರ ಒಪ್ಕೊಂಡಿರ್ಬೋದು, ಮುಖ್ಯಮಂತ್ರಿಗಳು ನೀವು ಕೂಡ ಬನ್ನಿ ಅಂತ ಹೇಳ್ತಿದ್ದಾರೆ. ಆಗುತ್ತಾ ಚರ್ಚೆ ಆಗುತ್ತಾ? ಈಗ ನೀವು ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬಂದು ರೈತರುಗಳನ್ನ ಕೇಳಿ ನೀವು ಅಕ್ವೈರ್ ಮಾಡಿದ್ರಾ? ಅವಾಗ ರೆಡ್ ಝೋನ್ ಮಾಡಿದಾಗ ಇಲ್ಲ, ನೀವು ಅಕ್ವೈರ್ ಮಾಡಿದ್ರಾ? ಯಾರು ಕೇಳಿದ್ರಿ ನನಗೆ ನಿಮ್ಮ ಜಮೀನು ಅಕ್ವೈರ್ ಮಾಡ್ತಾ ಇದ್ದೀನಿ ಅಂತ? ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿ ಮಾಡಿದ್ರು ನಾವೇ, ಬೇರೆಯವರೆಲ್ಲ ನಾವೇ ಮಾಡಿದವ್ರು 2 ಸಲನೂ. ಯಾರು ಕೇಳೋ ನೀವು ಯಾವ ರೈತರನ್ನ ಕೇಳೋ ನೀವು ನನ್ನ ನಿಮ್ಮ ಜಮೀನು ಅಕ್ವೈರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇಳಿ. ಆಯಿತು, ಇಲ್ಲಪ್ಪ ಜನ ಎಲ್ಲ ಬೇಡ್ಕೊಬಿಟ್ರು, ಬಂದು ಕಾಲ ಬಿಟ್ಬಿಟ್ರು, ಬಿಟ್ಬಿಟ್ಟೆ ಅಂದರೆ ಏನು ಬಿಟ್ಟೆ ನೀನು? ಅಲ್ಲಿ ಮಡಗ್ದಲ್ಲ ರೆಡ್ಡ, ನೀನು ರೆಡ್ ಮಾಡಿಬಿಟ್ಟು ಕೊಟ್ಬಿಟ್ಟು ನೀನು ಸೀರಾ ನೀನು ಮಾಡಿಬಿಟ್ರೆ ನಾನು ಬಿಟ್ಟೆ ನಾನು ರೈತರ ಮಗ ನಾವೆಲ್ಲ ಗುಂಪು ನನ್ನ ಮಕ್ಕಳ, ನಾವು ರೈತರ ಮಕ್ಕಳೇ. ರಾಜಕೀಯಗಳು ಏನಂತ ಅರ್ಥ ಆಯ್ತು. ಹೌದು, ಅವತ್ತೇ ರೆಡ್ ಝೋನ್ ತೆಗೆದಿದ್ರೆ ಏನಾಗ್ತಿತ್ತು? ನಮ್ಗೇನು ಬೇಕಾಗಿಲ್ಲ, ಸರ್ಕಾರದ ಸರ್ಕಾರ ಇದೇ ಬೇಕಾಗಿಲ್ಲ, ನಾವೇ ಡೆವಲಪ್ಮೆಂಟ್ ಮಾಡಬಹುದು. ನೀವೇ ಡೆವಲಪ್ಮೆಂಟ್. ಹೌದು, ಓಕೆ. ನಾವಿವತ್ತು ರೆಡ್ ಝೋನ್ ಮಾಡಿ ನಿಮ್ಮ ಡೆವಲಪ್ಮೆಂಟ್ ಮಾಡಕ್ ಬಿಡ್ಲಿಲ್ಲ. ಇವತ್ತು ಸರ್ಕಾರ ಬಂದ ತಕ್ಷಣ ನಾವು ಭೂಮಿ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಭೂಮಿ ಕೊಡಬೇಡಿ, ಯಾರು ರೇಟ್ ಆಗುತ್ತೆ. ಈಗ ನಾನು ಹೇಳ್ತೀನಿ ಕೇಳಿ, ಈ ಕುಮಾರಸ್ವಾಮಿ ಅವರು 40 ಎಕರೆ ಜಮೀನದೆ, ನಮ್ಮ ಅಶ್ವಸೂರ್ಯ ನಂಬರ್ 40 ಎಕರೆ ಜಮೀನದೆ. ಏನು ಉದ್ದೇಶ ತಗೊಂಡ್ರಿ ನೀವು? ಏನು ತೋಟ ಮಾಡಿದ್ದೀರಾ? ಫಾರ್ಮ್ ಹೌಸ್ ಮಾಡಿದ್ದೀರಾ? ಹಸುಗಳು ಸಾಕಿದ್ದೀರಾ? ಕುರಿ ಸಾಕಿದ್ದೀರಾ? ಏನು ಮಾಡಿದ್ದೀರಿ? ಏನು ಉದ್ದೇಶ ತಗೊಂಡ್ರಿ ನೀವು? ಈ ಟೌನ್ಶಿಪ್ಪು ನನ್ನ ಕನಸನ್ನು ಕೂಸು ಮಾಡ್ತೀನಿ ಅಂತ ನೀವು ತಗೊಂಡೋದು ಭೂಮಿನಲ್ಲಿ. ನನ್ನ ಕನಸನ್ನು ಕೂಸು ಟೌನ್ಶಿಪ್ ನಾನು ಮಾನ್ಯ ಮಾಡ್ತೀನಿ ಅಂತ ಭೂಮಿ ತಗೊಂಡೋದಲ್ಲಿ. ಇವಾಗ ಫ್ರೀಯಾಗಿ ಕೊಡ್ತೀನಿ. ಅದು ಏನು, ಈ ಯೋಜನೆ ಕೈ ಬಿಟ್ಟರೆ ಮಾತ್ರ. ಹೇಳೋದು, ಈ ಯೋಜನೆನ ಕೈ ಬಿಟ್ರೆ ಈ 30-40 ಫ್ರೀಯಾಗಿ ಕೊಡ್ತೀನಿ. ಅದೇನು ಅವ್ರ ಹೆಸರಲ್ಲಿ ಹಾಸ್ಪಿಟ್ಲ್ ಅಂತೆ, ಸ್ಕೂಲ್ ಅಂತೆ, ಕಾಲೇಜ್ ಅಂತೆ ಅಲ್ಲಿ. ಕುಮಾರಸ್ವಾಮಿ ಕನಸಿನ ಅದೆಲ್ಲ ನಾನು ಹೇಳ್ತಿರೋದು. ಈ ಯೋಜನೆನ ಕೈ ಬಿಟ್ರೆ 30 ಎಕರೆ ಕೊಡ್ತೀನಿ ಅಂತ ಹೇಳ್ತಿರೋದು ಅವರು. ಸೊ ಅಂದ್ರೆ ಇಲ್ಲಿ ಚರ್ಚೆಗಳು ಬಂದು ನಡೆಯಲ್ಲ, ಅಕ್ವಿಸಿಷನ್ ಆಗುತ್ತೆ, ನೀವು ಭೂಮಿನ ಮಾರಾಟ ಮಾಡೋಕ್ಕೆ ರೆಡಿ ಇದ್ದೀರಿ. ಸೊ ರೆಡ್ ಝೋನ್ ಇಟ್ಟು ತಪ್ಪು ಮಾಡಿದವರು ಕುಮಾರಸ್ವಾಮಿ ಅವರು ಇವಾಗ ಬಂದು ನಾವು ರೈತರ ಜೊತೆಲಿ ಇದ್ದೀನಿ ನಾನು ನಂಬಲ್ಲ ಅಂತ. ಸೋಮವಾರ ಮಂಗಳವಾರ ಅಂಕಿಅಂಶ ಕೊಡ್ತೀವಿ ನಾವು, JDB ಆಫೀಸ್ಗೆ ಹೋಗ್ಬಿಟ್ಟು ಅಂಕಿಅಂಶ ಕೊಡ್ತೀವಿ. ನಮ್ಮ ಸೋಮವಾರ 6-1 ಆಗುತ್ತೆ, ಹೊಸೂರು 6-1 ಆಗ್ಬಿಟ್ಟು 2 ದಿನದಲ್ಲಿ ನಿಮ್ಗೆ ಅಂಕಿಅಂಶ ಕೊಡ್ತೀವಿ. 100ಕ್ಕೆ 100%, 100ರಲ್ಲಿ 10% ಮತ ಇರಲ್ಲ, ಇದ್ದವರೆಲ್ಲ ರೆಡಿ. ಅಂದ್ರೆ ನೀವು ಹೇಳ್ತಿರೋದು 80-90% ಜನ ಭೂಮಿ ಕೊಡಕ್ಕೆ ರೆಡಿ ಇದ್ದಾರೆ, 10% ಮಾತ್ರ ಕೆಚ್ಕೋತಾ ಇದ್ದಾರೆ. ಬಟ್ 10% ಜನ ಜೊತೆಗೆ ಇನ್ನೊಂದಷ್ಟು ಜನ ಸೇರಿಸ್ಕೊಂಡು ಹೊರಗಡೆಯಿಂದ ಕರ್ಸ್ಕೊತಾ ಇದ್ದಾರೆ ಪ್ರತಿಭಟನೆಗೆ. ಇವರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ. ಸರ್ ಬಿಡದಿ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಬೆಳಗಿಂದ ಬರ್ಬೇಕಾದ್ರೆ ಆಟೋದಲ್ಲಿ ಟೆಂಪೋದಲ್ಲಿ ತುಂಬ್ಕೊಂಡು ಬಂದ ರೋಡ್ ಸೈಡ್ ಅಲ್ಲಿ ನಿಲ್ಸ್ಬಿಟ್ಟು ಒಬ್ಬೊಬ್ಬರಿಗೆ 500,000 ಕೊಡ್ತಾ ಇದ್ರು. ನಾನು ಫೋಟೋ ಬರಬೇಕು ಅಂದ್ರೆ ಅಷ್ಟೊತ್ತಿಗೆ ಅವ್ನು ಯಾರು ಬಂದ್ಬಿಟ್ಟು ಅಡ್ಡ ನಾನು ಬರ್ಬೇಕನ್ನಾರ. ಹೌದು, ನಾನು ಮಾಡಿಲ್ಲ ಇಲ್ಲಿ, ಹಂಗೆಲ್ಲ ಮಾಡಿಲ್ಲ. ನೀರು ಸಹ ಕುಡಿಯೋಕೆ ನೀರು ಅವ್ರ ಕೈಯಿಂದ ತಗೋತಾವ್ರೆ, ತಗೋತಾರೆ ನಮ್ಮ ರೈತರುಗಳು. ಇಲ್ಲಿ ಯಾರು ಅಂತವ್ರು ಯಾರು ಇಲ್ಲ. ಇಲ್ಲಿ ಕೇಳ್ಕೊಬನ್ನಿ, ನೀವು ರೈತರ ಇಲ್ವಾ ಅಂತ ನೀವು ಕೇಳ್ಕೊಬನ್ನಿ. ಫೈನ್. ಹಾಗಾದ್ರೆ ನೋಡೋಣ ಟೌನ್ಶಿಪ್ ವಿಚಾರ ಎಲ್ಲಿ ತನಕ ಬರುತ್ತೆ ಅಂತ. ಬಟ್ ಅದು ನೀವು ಹೇಳ್ತೀರ ನೋಡಿದ್ರೆ GB18 ಮಾಡೇ ಮಾಡಿಸ್ತೀವಿ ನಾವು, ಜಮೀನು ಅಂತ ಕೊಡ್ತೀವಿ. ಸೊ ಅಭಿವೃದ್ಧಿ ನಾವು ಆಗ್ತೀವಿ, ಅವರು ಆಗಲಿ ಅಂತ ನೀವು ಹೇಳ್ತಾ ಇರುವಂಥದ್ದು. ಸರ್ ಇವತ್ತು ನೀವು 50-50 ತಗೊಂಡ್ರೆ ನಿಮಗೆ 9 ಸೈಟ್ ಬರ್ತವೆ. 9 ಸೈಟ್ ಬರ್ತದೆ. ನಮ್ಮ ಬಿಟ್ಬಿಡಿ, ನಮ್ಮ ವಯಸ್ಸು 60 ವರ್ಷ. ಇವಾಗ ನಮ್ಮ ಮೊಮ್ಮಕ್ಳು ಶಿಶುದವ್ರೆ, ನನ್ನ ಮಕ್ಕಳವ್ರೆ. ನನ್ನ ಮೊಮ್ಮಕ್ಳ ಕಾಲಕ್ಕೆ ಒಂದು ಸೈಟ್ 15 ಕೋಟಿ ಆಯ್ತದೆ. ಒಂದು ಸೈಟು ಎಷ್ಟು ವರ್ಷಕ್ಕೆ?
10 ವರ್ಷಕ್ಕೆ ಆಗಲಿ, 20 ವರ್ಷಕ್ಕೆ ಆಗಲಿ, 20 ವರ್ಷಕ್ಕೆ ಆಗಲಿ, ಒಂದು ಸ್ವಲ್ಪ 15 20 ವರ್ಷದ ಏನೂ ಆಗಲೇ ಇಲ್ಲ, ಏನಾಗಿದೆ, ಏನೂ ಆಗ್ಲಿವಲ್ಲ, ಇನ್ನೂ ಕಡಿಮೆನೇ ಆಗೋಯ್ತು. ಕಡಿಮೆನೇ ವ್ಯವಸಾಯ ಮಾಡೋದು ಬಿಟ್ಬಿಟ್ಟವ್ರೆ. ಕೊನೆಯದಾಗಿ ಏನು ಹೇಳ್ತೀರಿ? ಏನಿಲ್ಲ ಸರ್, ನಾವು ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ, ನಮಗೆಲ್ಲ ಸಮಾಧಾನ ಒಪ್ಪಿಗೆ ಇದೆ, ನಾವು ಮಾಡ್ತೀವಿ. ಮುಖ್ಯಮಂತ್ರಿಗಳು ಮಾಡ್ತಿರೋಂಥ ಪ್ರಾಜೆಕ್ಟು ಈ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಡಿ ಕೆ ಅವರು ಮಾಡ್ತಾವ್ರೆ, ನಮ್ಗೆ ಸಂತೋಷ.